Dear students, ಈಗ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಏರು, ನೀವು ಫ್ರೆಶ್ ಆಗೋಕ್ಕೆ ನೀರು, ಆಮೇಲೆ ಚೆನ್ನಾಗಿರೋ ಕ್ಲಾತು, ಸಾಫ್ಟ್ ಆಗಿರೋ ಕ್ಲಾತು, ಅದಾದಮೇಲೆ ಬೆಚ್ಚಗಿರೋ ಕ್ಲಾತು, ನೆಕ್ಸ್ಟು ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ತಿಂಡಿ, ಅದಾದಮೇಲೆ ಬ್ಯಾಗ್ಸು, ಬುಕ್ಸು, ಆಮೇಲೆ ನೀವು ಕೂತ್ಕೊಳ್ಳುವಂಥ ಫರ್ನಿಚರ್ಸು, ಅದಾದಮೇಲೆ ನೀವು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಕೆಲವೊಂದು ಮೆಟೀರಿಯಲ್ಸು, ಇದೆಲ್ಲ ಎಲ್ಲಿಂದ ಬರುತ್ತೆ ಅಂತ ಏನಾದರೂ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಓಕೆ, ಅದೆಲ್ಲಿಂದ ಬರುತ್ತಂದರೆ ಪ್ಲಾಂಟ್ಸಿಂದ. ಓಕೆ, ಹಾಗಾಗಿ ಆ ಪ್ಲಾಂಟಿಂದ ಅಷ್ಟೊಂದೆಲ್ಲ ಬರುತ್ತೆ. ಎವ್ರಿ ಸಿಂಗಲ್ ಸೆಕೆಂಡು ನಾವು ಪ್ಲಾಂಟ್ ಇಲ್ಲದೆ ಕಳೆಯೋಕ್ಕಾಗಲ್ಲ. ಯಾಕೆ ಕಳೆಯೋಕ್ಕಾಗಲ್ಲ? ಬಿಕಾಸ್ ದ ಪ್ಲಾಂಟ್ಸಿಂದ ನಾವು ಆಕ್ಸಿಜನ್ನ ತಗೊಳ್ತೀವಿ, ಮತ್ತು ಇದು ಕಾರ್ಬನ್ ಡೈಆಕ್ಸೈಡನ್ನ ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ, ಫುಡ್ ಸಿಗುತ್ತೆ ಮೇಯ್ನ್ ಆಗಿ, ಮತ್ತು ಅಟ್ಮಾಸ್ಫಿಯರ್ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡುತ್ತೆ. ಅದಾದಮೇಲೆ ಡಿಫ್ರೆಂಟ್ ಸೋರ್ಸ್ ಆಫ್ ಫುಡ್ಸ್ ಬರುತ್ತೆ, ಫ್ಯೂಯಲ್ಸ್ ಬರುತ್ತೆ, ಕ್ಲಾತ್ಸ್ ಬರುತ್ತೆ. ಇದೆಲ್ಲ ಎಷ್ಟೊಂದು ಎರಡು ಅದರಿಂದ ಸಿಗುವಂಥದ್ದು ಲಾಭಗಳು ಪ್ಲಾಂಟ್ಸಿಂದ ಅಲ್ವಾ? ಹಾಗಾಗಿ ಪ್ಲಾಂಟ್ ಫಿಸಿಯಾಲಜಿನ ನಾವು ಓದಬೇಕು. ಏನದು ಪ್ಲಾಂಟ್ ಫಿಸಿಯಾಲಜಿ ಅಂತ ಅಂದರೆ? ಓಕೆ, ದ ಪ್ಲಾಂಟ್ ಫಿಸಿಯಾಲಜಿ ಅಂತ ಅಂದರೆ ಓಕೆ, ಇಟ್ಸ್ ಅ ಬ್ರಾಂಚ್ ಆಫ್ ಬಯಾಲಜಿ. ಓಕೆ, ಅದರಲ್ಲಿ ಆಲ್ ದ ಮೆಟಬಾಲಿಕ್ ಆಕ್ಟಿವಿಟೀಸ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ಲಾಂಟ್ಸ್ ಅದನ್ನು ನಾವು ತಿಳ್ಕೊಳ್ತೀವಿ. ಏನೇನು ಆಕ್ಟಿವಿಟೀಸ್ ನಡೆಯುತ್ತೆ ಪ್ಲಾಂಟ್ಸಲ್ಲಿ? ಲೈಕ್ ಅಬ್ಸಾರ್ಪ್ಷನ್ ಆಫ್ ವಾಟರ್ ಆಗುತ್ತೆ, ದೆನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಥ್ರೂ ದ xylem, ಸಿಂಥಸಿಸ್ ಆಫ್ ಫುಡ್ ಆಗುತ್ತೆ, ಮತ್ತು ಅದು ಫ್ಲೋಯಮ್ ಮೂಲಕ ಟ್ರಾನ್ಸ್ಪೋರ್ಟ್ ಆಗುತ್ತೆ ಎಲ್ಲದಕ್ಕೂ, ಮತ್ತು ಮಿನರಲ್ಸ್ ಅಬ್ಸಾರ್ಪ್ಷನ್ ಆಗುತ್ತೆ. ನೆಕ್ಸ್ಟ್ ಒನ್ನು ಗ್ಯಾಸ್ ರಿಲೀಸ್ ಆಗುತ್ತೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಒನ್ನು ಟ್ರಾನ್ಸ್ಪಿರೇಷನ್ ಆಗುತ್ತೆ. ಆಮೇಲೆ ಆ ಸ್ಟೋರ್ ಆಗಿದ್ದ ಫುಡ್ಡು ನೆಕ್ಸ್ಟ್ ಒಂದು ಗ್ಲೂಕೋಸ್ ಆಗಿ ಫಾರ್ಮೇಷನ್ ಆಗುತ್ತೆ, ಫ್ಲವರ್ ಪ್ರೊಡ್ಯೂಸ್ ಆಗುತ್ತೆ, ಫುಡ್ ಪ್ರೊಡ್ಯೂಸ್ ಮಾಡುತ್ತೆ, ಕೆಲವೊಂದು ಡಿಫ್ರೆನ್ಸ್ ಮೆಕ್ಯಾನಿಸಮ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ದೇರ್ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ದೇರ್ ಜನ್ರೇಷನ್ ಏನಾಗುತ್ತೆ ಥ್ರೂ ದ ಎಂಬ್ರಿಯೋಜೆನೆಸಿಸ್ ಏನಾಗುತ್ತೆ, ಡೆವಲಪ್ ಆಗುತ್ತೆ, ಸೀಡ್ ಫಾರ್ಮೇಷನ್ ಆಗುತ್ತೆ. ಓಕೆ, ಇದಿಷ್ಟೆಲ್ಲವನ್ನು ನಾವು ಓದುವಂಥ ಒಂದು ಬ್ರಾಂಚ್ ಅಂತ ಅಂದರೆ ಪ್ಲಾಂಟ್ ಫಿಸಿಯಾಲಜಿ. ಯಾಕೆ ಓದಬೇಕು ಪ್ಲಾಂಟ್ ಫಿಸಿಯಾಲಜಿ ಅಂತ ನೀವು ಕೇಳ್ತೀರಿ. ಅಷ್ಟೆಲ್ಲ ಪ್ಲಾಂಟ್ಸಿಂದ ನಾವು ಉಪಯೋಗ ತಗೊಳ್ಳೋರು ಪ್ಲಾಂಟ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿಲ್ಲ ಅಂದರೆ ಹೆಂಗೆ, ಹೌದಲ್ವಾ? ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಳ್ಳೋದಷ್ಟೇ ಅಲ್ಲದೆ ದ ಪ್ಲಾಂಟ್ಸ್ ಆರ್ ವೆರಿ ಹೇಳೋದಾದರೆ ಅದೇನಾದ ಟೀಚರ್ ಅಂತ ಹೇಳ್ಬೋದು. ನೇಚರ್ ಅಥವಾ ಪ್ಲಾಂಟನ್ನ ಅವರು ನಮಗೆ ಒಂದು ಸ್ಪೆಷಲ್ ಡಿಸಿಪ್ಲಿನ್ನ ಕಲಿಸುತ್ತೆ, ಅದಲ್ಲದೆ ತಾಳ್ಮೆ ಕಲಿಸುತ್ತೆ, ಯಾವುದೇ ಕಂಡೀಷನ್ ಬಂದ್ರೂ ಜಗ್ಬಾರ್ದು ಅನ್ನೋದು ಕಲಿಸುತ್ತೆ, ಮತ್ತು ಕಾಯೋದನ್ನು ಹೇಳ್ಕೊಡುತ್ತೆ. ಈಗ ಹಾಕಿದ ತಕ್ಷಣ ನಾವು ಈಗ ಓದ್ತಾ ಇದ್ದೀವಿ ಅಂದ ತಕ್ಷಣ ನಮಗೆ ಫಲ ಸಿಗಲ್ಲ ತಾನೆ, ಅದು ಕಾಯಬೇಕಾಗುತ್ತೆ, ಅದನ್ನು ಕಲಿಸುತ್ತೆ. ಈಗ ಒಂದು ಫೀಲ್ಡಲ್ಲಿ ಒಂದೇ ಒಂದು ಪ್ಲಾಂಟ್ ಇದೆ ಅಂತ ಅಂದರೆ ಅದು ಎಷ್ಟು ಗಾಳಿ ಎಷ್ಟು ಮಳೆ ಒಂದೇ ನಿಲ್ಕೊಂಡು ಹೋರಾಡಲ್ವಾ, ಆ ಮನೋಭಾವನೆನ ಬೆಳೆಸುತ್ತೆ. ಹಾಗಾಗಿ ಅವರು ಬೆಸ್ಟ್ ಟೀಚರ್ ಯಾರಾಗ್ತಾರೆ? ಪ್ಲಾಂಟ್ ಆಗ್ತಾರೆ. ಅವ್ರನ್ನ ನೋಡಿ ಕಲಿಯುವಂಥದ್ದು ತುಂಬ ಇರುತ್ತೆ. ಅದು ತನಗೋಸ್ಕರ ಏನೂ ಮಾಡ್ಕೊಳ್ಳಲ್ಲ. ಯಾಕೆ? ಅದಕ್ಕೆ ಒಂದೇ ಒಂದು ಲೀಫ್ ಸಾಕುತ್ತೆ. ಅದಕ್ಕೆ ಬೇಕಾಗಿರೋ ಫುಡ್ಡನ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಗಲ್ ಲೀಫ್ ಈಸ್ ಎನಫ್ ಫಾರ್ ದೇರ್ ಫುಡ್ ಪ್ರಿಪ್ರೇಷನ್. ಮತ್ತು ಅಷ್ಟೊಂದೆಲ್ಲ ಲೀಫ್ ಯಾಕೆ ಬೇಕು ಅದಕ್ಕೆ? ಅದು ಎಕ್ಸ್ಟ್ರಾ ಬರ್ಡನ್ನೇ ಪ್ಲಾಂಟ್ಗೆ. ಅಷ್ಟೊಂದು ಲೀಫ್ ಬೇಕಾಗಿರೋ ವಾಟರ್ನ ಅಬ್ಸರ್ವ್ ಮಾಡಬೇಕು. ಯಾಕೆ ಅದಷ್ಟೊಂದು ವಾಟರ್ನ ಅಬ್ಸರ್ವ್ ಮಾಡುತ್ತೆ ಅಂತ ಅಂದರೆ ಈ ಅಟ್ಮಾಸ್ಫಿಯರ್ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡೋಕ್ಕೆ ಅಷ್ಟೊಂದು ಲೀಫ್ನ ತಗೊಳುತ್ತೆ. ಮತ್ತು ಅಷ್ಟೊಂದು ಪ್ರಮಾಣದಲ್ಲಿ ಆಕ್ಸಿಜನ್ನ ರಿಲೀಸ್ ಮಾಡಬೇಕಲ್ಲ ಅಟ್ಮಾಸ್ಫಿಯರ್ಗೆ. ನೀವು ಅಷ್ಟೊಂದು ಜನ ಕಾರ್ಬನ್ ಡೈಆಕ್ಸೈಡ್ನೇ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಅದಷ್ಟೊಂದು ಲೀವ್ಸ್ನ ಇಟ್ಕೊಂಡಿದೆ. ಓಕೆ, ಹಾಗಾದರೆ ಈ ಒಂದು ಫೋರ್ತ್ ಯೂನಿಟಲ್ಲಿ ಪ್ಲಾಂಟ್ ಫಿಸಿಯಾಲಜಿನ ನಾವು ಕಲಿತೀವಿ. ಈ ಪ್ಲಾಂಟ್ ಫಿಸಿಯಾಲಜಿಲಿ ಮತ್ತೆ 5 ಡಿಫ್ರೆಂಟ್ ಚಾಪ್ಟರ್ಸ್ ಬರುತ್ತೆ. ಅದು ಅವುಗಳದ್ದು ಅಬ್ಸಾರ್ಪ್ಷನ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಆಮೇಲೆ ಮಿನರಲ್ ನ್ಯೂಟ್ರಿಷನ್ ಇರ್ಬೋದು, ಫೋಟೋಸಿಂಥಸಿಸ್, ರೆಸ್ಪಿರೇಷನ್, ಮತ್ತು ಗ್ರೋತ್ ಆ್ಯಂಡ್ ರೆಗ್ಯುಲೇಟೆಡ್ ಅಂತ ವೆರಿ ಇಂಪಾರ್ಟೆಂಟ್ ಚಾಪ್ಟರು. ಸೆಕೆಂಡ್ ಇಂಪಾರ್ಟೆಂಟ್ ಯೂನಿಟ್ ಇನ್ ದ ಫಸ್ಟ್ PU ಅಂತ ಅಂದರೆ ಫಸ್ಟ್ ಪ್ರಿ ಯೂನಿವರ್ಸಿಟಿ ಅಥವಾ ಫಸ್ಟ್ ಇಯರ್ ಬಯಾಲಜಿಲಿ ಸೆಕೆಂಡ್ ಇಂಪಾರ್ಟೆಂಟ್ ಯೂನಿಟ್ ಅಂತ ಅಂದರೆ ಅದು ಪ್ಲಾಂಟ್ ಫಿಸಿಯಾಲಜಿ. ಏನದು ಪ್ಲಾಂಟ್ ಫಿಸಿಯಾಲಜಿ ಅಂದರೆ ದ ಬ್ರಾಂಚ್ ಆಫ್ ಬಾಟ್ನಿ
which deals with the study of vital activities of the plant such as absorption, translocation, transpiration, photosynthesis, respiration, growth, etc. is called plant physiology. ಅದಲ್ದೇನೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಇಟ್ಸ್ ಅ ಬ್ರಾಂಚ್ ಆಫ್ ಬಾಟ್ನಿ ಡೀಲ್ಸ್ ವಿತ್ ದ ಸಮ್ ಟೋಟಲ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಸಮ್ ಟೋಟಲ್ನ ನಾವೇನಂತ ಕರಿತೀವಿ ಪ್ಲಾಂಟ್ ಫಿಸಿಯಾಲಜಿ ಅಂತ ಕರಿತೀವಿ. ಇದು ಪ್ಲಾಂಟ್ ಫಿಸಿಯಾಲಜಿ ಫಾದರು ಸ್ಟೀಫನ್ ಹೇಲ್ಸ್ ಅನ್ನೋರು. ಇವ್ರನ್ನ ನಾವು ಫಾದರ್ ಆಫ್ ಪ್ಲಾಂಟ್ ಫಿಸಿಯಾಲಜಿ ಅಂತ ಕರಿತೀವಿ. ಫಾದರ್ ಆಫ್ ಯಾರನ್ನ ಸ್ಟೀಫನ್ ಏಲ್ಸ್ನ ಫಾದರ್ ಆಫ್ ಪ್ಲಾಂಟ್ ಫಿಸಿಯಾಲಜಿ ಅಂತ ಕರಿತೀವಿ ಇವ್ರನ್ನ. ನೆಕ್ಸ್ಟ್ ಈ ಪ್ಲಾಂಟ್ ಫಿಸಿಯಾಲಜಿಲಿ ಬರುವಂಥ ಚಾಪ್ಟರ್ಸ್ ಯಾವುದಂದ್ರೆ ಫಸ್ಟ್ ಚಾಪ್ಟರು ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸು, ನೆಕ್ಸ್ಟ್ ಒನ್ ಮಿನರಲ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್, photosynthesis in higher plants, respiration in plants. The last chapter, plant growth and development. 5 chapters of plant physiology in the transport in plants, mineral nutrition in plants, photosynthesis in higher plants, respiration in plants, plant growth and development. 5 chapters. ಓಕೆ, ಈ ಒಂದು ಪಾರ್ಟಲ್ಲಿ ನಾನು ಫಸ್ಟ್ ಚಾಪ್ಟರ್ ತಗೊಳ್ತಾ ಇದ್ದೀನಿ. ಅದೇ ಅದಂದರೆ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್. ವೆರಿ ಫಸ್ಟ್ ಸ್ಟೆಪ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ಲಾಂಟ್ಸ್ ಫಾರ್ ಆಲ್ ದ ಅದರ್ ವೈಟಲ್ ಆಕ್ಟಿವಿಟೀಸ್ಗೆ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಅಂದರೆ ಅದು ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್. ಓಕೆ, ದ ಫಸ್ಟ್ ಒನ್ ದ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್. ಇದು ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್. ಪ್ಲಾಂಟ್ಸಲ್ಲಿ ಏನೇನೆಲ್ಲ ಟ್ರಾನ್ಸ್ಪೋರ್ಟ್ ಆಗುತ್ತೆ ಈ ಚಾಪ್ಟ್ರಲ್ಲಿ ನಾವು ಕಲಿಯೋದಂತ ಅಂದರೆ ಪ್ಲಾಂಟ್ಸಲ್ಲಿ ಯಾವ್ಯಾವೆಲ್ಲ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ಗಿಂತ ಮುಂಚೆ ಏನಾದರೂ ಬೇರೆ ಫಿನಾಮಿನನ್ಸ್ ಇದೆಯಾ, ಓಕೆ, ಅದಾದಮೇಲೆ ಲೈಕ್ ಡಿಫ್ರೆಂಟ್ ಥಿಯರೀಸ್ ವಿಚ್ ಸಪೋರ್ಟ್ಸ್ ದ ಟ್ರಾನ್ಸ್ಪೋರ್ಟ್, ಅದನ್ನಷ್ಟನ್ನ ಈ ಚಾಪ್ಟ್ರಲ್ಲಿ ಕಲ್ತ್ಕೊಳ್ತೀವಿ. ದ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್. ಓಕೆ, ದ ವೈಟೇಜ್ ಆಫ್ ಮಾಸ್ ಎಷ್ಟು ಬರುತ್ತೆ ಅಂದರೆ 6 ಮಾರ್ಕ್ಸ್ ಇದೆ ಬೋರ್ಡ್ ಎಕ್ಸಾಮಿಂದ. ನಮ್ಮದು ಕರ್ನಾಟಕ ಎಜುಕೇಷನ್ ಬೋರ್ಡ್ ಇಂದ ಸೆಕೆಂಡರಿ PU ಬೋರ್ಡ್ ಇಂದ 6 ಮಾರ್ಕ್ಸ್ ಬರುತ್ತೆ. 5 ಮಾರ್ಕ್ಸ್ ಒಂದು, 1 ಮಾರ್ಕ್ಸ್ ಒಂದು, ಅಥವಾ 2+3+1 ಆ ಥರ. ಮತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಡಿಪೆಂಡ್ಸ್, ಒಂದೇ ಒಂದು ಕೊಡ್ತಾರೆ, ಕೆಲವೊಂದ್ಸಲಿ ಇನ್ನೊಂದು 2 ಕ್ವಶನ್ಸ್ ಕೊಡ್ತಾರೆ. 8 ಮಾರ್ಕ್ಸ್ ಇರುತ್ತೆ ಅಥವಾ 4 ಮಾರ್ಕ್ಸ್ ಇರುತ್ತೆ, ಅಥವಾ 2% ಅಥವಾ 4% ಇರುತ್ತೆ. ಈ ಚಾಪ್ಟ್ರಿಂದ ಒಂದು ಕ್ವಶನ್ ಗ್ಯಾರಂಟಿ ಇದ್ದೇ ಇರುತ್ತೆ. ಕೆಲವೊಂದ್ಸಲಿ ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ ಕೂಡ ಕೇಳ್ತಾರೆ, ಅವಾಗ ಅದು 8 ಮಾರ್ಕ್ಸ್ ಆಗುತ್ತೆ, 4% ಬರುತ್ತೆ. ಮಿನಿಮಮ್ 2% ಈ ಚಾಪ್ಟ್ರಿಂದ ಬರುತ್ತೆ. ಓಕೆ, ಪ್ಲಾಂಟ್ಸಲ್ಲಿ ಯಾಕೆ ಟ್ರಾನ್ಸ್ಪೋರ್ಟ್ ಆಗಬೇಕು, ಪ್ಲಾಂಟ್ಸ್ ಟ್ರಾನ್ಸ್ಪೋರ್ಟ್ ಆಗಬೇಕು ಯಾಕಂತ ಅಂದರೆ, ಈಗ ಪ್ಲಾಂಟ್ಸಲ್ಲಿ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಇದೆಯಾ? ಇಲ್ಲ. ಏನು ಮಾಡುತ್ತೆ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಹಾರ್ಟ್ ಅಂತ ಇದೆ, ಅದಕ್ಕೆ ವೆಸಲ್ಸ್ ಇರುತ್ತೆ, ಡಿಫ್ರೆಂಟ್ ವೆಸಲ್ಸು. ಅವ್ರು ಆಕ್ಸಿಜನೇಟೆಡ್, ಡಿಆಕ್ಸಿಜನೇಟೆಡ್ ಮತ್ತು ಕೆಲವೊಂದು ಮಿನರಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಎವ್ರಿ ಸಿಂಗಲ್ ಸೆಲ್ಗೆ ತಗೊಂಡೋಗಿ ಕೊಟ್ಟು ವಾಪಸ್ ತಗೊಂಡು ಬರುತ್ತೆ. ಆ ಥರದ ಸಿಸ್ಟಮು ಪ್ಲಾಂಟ್ಸಲ್ಲಿಲ್ಲ. ಓಕೆ, ಪ್ಲಾಂಟ್ಸಲ್ಲಿ ವಾಟರ್ನ ಯಾವುದೋ ಒಂದು ಪಾರ್ಟ್ ಅಬ್ಸರ್ವ್ ಮಾಡಬೇಕು, ಅದು ಇನ್ನೆಲ್ಲೋ ಪ್ಲಾಂಟ್ಗೆ ತಗೊಂಡು ಹೋಗಬೇಕು. ಮತ್ತು ಫುಡ್ ಯಾವುದೋ ಒಂದು ಪಾರ್ಟ್ ಪ್ರಿಪೇರ್ ಮಾಡ್ತಿರುತ್ತೆ, ಅದನ್ನು ಇನ್ನೊಬ್ರು ಯಾರಿಗೋ ಎಲ್ಗೋ ತಗೊಂಡು ಹೋಗಿ ಕೊಡಬೇಕು. ಹಾಗಾಗಿ ಈ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಇಲ್ಲ. ಓಕೆ, ಇಲ್ಲಿ ದ ಮೂಮೆಂಟ್ಸ್ ಏನಾಗುತ್ತೆ ಅಂದರೆ ಸೆಲ್ ಟು ಸೆಲ್ ಮೂಮೆಂಟ್ ಆಗುತ್ತೆ. ಅದನ್ನ ಶಾರ್ಟ್ ಮೂಮೆಂಟ್ ಅಂತ ಕರಿತೀವಿ, ಅಥವಾ ಒಂದೇ ಡೈರೆಕ್ಷನಲ್ಲಿ ಹೋಗುತ್ತೆ. ಕೆಲವೊಂದು ಮಲ್ಟಿ ಡೈರೆಕ್ಷನಲ್ಲಿ ಕೂಡ ಹೋಗುತ್ತೆ, ರಿವರ್ಸ್ ಆಗುತ್ತೆ. ಈ ಥರದ್ದೆಲ್ಲ ಯಾವ್ದ್ರಲ್ಲಿ ನಡೆಯುತ್ತೆ? ಪ್ಲಾಂಟ್ ಟ್ರಾನ್ಸ್ಪೋರ್ಟಲ್ಲಿ ನಡೆಯುತ್ತೆ. ಈ ಟ್ರಾನ್ಸ್ಪೋರ್ಟಲ್ಲಿ ಇನ್ವಾಲ್ವ್ ಆಗಿರುವಂಥ ಅವ್ರು ಯಾರ್ಯಾರು ಗೊತ್ತಿದೆ ನಿಮಗೆ? ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸಲ್ಲಿ 2 ವೆರಿ ಇಂಪಾರ್ಟೆಂಟ್ ಟಿಶ್ಯೂಸ್ ಇನ್ವಾಲ್ವ್ಡ್ ಇನ್ ದ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್. ಅವ್ರನ್ನ ಕಂಡಕ್ಟಿವ್ ಟಿಶ್ಯೂಸ್ ಅಥವಾ ವಾಸ್ಕ್ಯುಲರ್ ಟಿಶ್ಯೂಸ್ ಅಂತ ಕರಿತೀವಿ. ಅವ್ರು ಯಾರಂತ ಅಂದರೆ ಝೈಲಮ್ ಮತ್ತು ಫ್ಲೋಯಮ್. ಓಕೆ, ದ ಝೈಲಮ್ ಮತ್ತು ಫ್ಲೋಯಮು ದೇ ಇನ್ವಾಲ್ವ್ಡ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಮತ್ತು ಫುಡ್, ಅವೆರಡನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಇದರಲ್ಲಿ ಮತ್ತೆ ನಾವು ಟ್ರಾನ್ಸ್ಪೋರ್ಟಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಮಾಡ್ತೀವಿ. ಪಕ್ಕದ ಮನೆಗೆ ಹೋಗಿ ಬಂದರೆ ಅದನ್ನು ಸೆಲ್ ಟು ಸೆಲ್ ಅಂತ ಕರಿತೀವಿ. ದೂರದಲ್ಲಿರೋ ನೆಂಟರು ಮನೆಗೆ ಹೋಗಿ ಬಂದರೆ ಅದನ್ನು ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ. ಹಾಗಾದರೆ ವಾಟ್ ಇಸ್ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಅಂತ ನೋಡೋಣ. ಓಕೆ, ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಅಂದರೆ ದ ಮೂವ್ಮೆಂಟ್ ಆಫ್ ಕೆಮಿಕಲ್ ಮಾಲಿಕ್ಯೂಲ್ಸ್ ವಿತಿನ್ ದ ಸೆಲ್ between the cell for short distance in the plant body is called transport in plants. The movement of chemical molecules or movement of molecules within the cell
and between the cell for short distance in a plant body is called transport in plants. ಈ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಏನೇನಕ್ಕೆಲ್ಲ ಆಗಬೇಕು ಅಂತ ಅಂದರೆ, ಓಕೆ, ದ ಲೈಕ್ ಫೋಟೋಸಿಂಥೆಟಿಕ್ ಪ್ರಾಡಕ್ಟ್ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಇಲ್ಲ ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು. ದೀಸ್ ಆರ್ ದ ಟೂ ಡಿಫ್ರೆಂಟ್ ಅಟ್ ಮೇನ್ ನೀಡ್ ಫಾರ್ ಪ್ಲಾಂಟ್ಸ್ ಟು ಟ್ರಾನ್ಸ್ಪೋರ್ಟ್. ಏನೇನಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೆ ಫಾರ್ ದ ವಾಟರ್, ಮಿನರಲ್ ಮತ್ತು ಫೋಟೋಸಿಂಥೆಟಿಕ್ ಪ್ರಾಡಕ್ಟ್ಸ್. ಓಕೆ, ಇನ್ ಫ್ಲವರಿಂಗ್ ಪ್ಲಾಂಟ್ ದ ಸಬ್ಸ್ಟೆನ್ಸ್ ನೀಡ್ ಟು ಬಿ ಟ್ರಾನ್ಸ್ಪೋರ್ಟೆಡ್. ಯಾವ್ಯಾವ ಸಬ್ಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಆಗಬೇಕು ಪ್ಲಾಂಟ್ಸ್ ಎಲ್ಲ ಅಂತ ಅಂದರೆ, ಪ್ಲಾಂಟ್ಸ್ ಅಲ್ಲಿ ಫಸ್ಟ್ ಟ್ರಾನ್ಸ್ಪೋರ್ಟ್ ಆಗಬೇಕಾಗಿರೋದು ಯಾವ್ದಪ್ಪ? ವಾಟರ್. ಅವರಾದ್ಮೇಲೆ ಮಿನರಲ್ಸ್, ಅದಾದ್ಮೇಲೆ ಫುಡ್. ಫುಡ್ ನಾವು ಆರ್ಗ್ಯಾನಿಕ್ ಸಾಲ್ಯೂಟ್ಸ್ ಅಂತ ಕೂಡ ಕರಿತೀವಿ, ಯಾಕಂದ್ರೆ ಫುಡ್ ಆಲ್ವೇಸ್ ಟ್ರಾನ್ಸ್ಫರ್ಡ್ ಇನ್ ದ ಫಾರ್ಮ್ ಆಫ್ ಸುಕ್ರೋಸ್. ನೆಕ್ಸ್ಟ್ ಒನ್ ಗ್ರೋತ್ ಅಂಡ್ ಗ್ರೋತ್ ರೆಗ್ಯುಲೇಟರ್ಸ್. ಗ್ರೋತ್ ರೆಗ್ಯುಲೇಟರ್ಸ್ ಅಂದ್ರೆ ಹಾರ್ಮೋನ್ಸ್. These are the four important substances that has to be transported through the special tissues in plants for the various functions of plant. ಬೇರೆ ಬೇರೆ ಎಲ್ಲ ಫಂಕ್ಷನ್ಸ್ಗೆ ದ ಮೇನ್ ಸಬ್ಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಆಗಬೇಕಾಗಿರೋದು ಅಂತ ಅಂದರೆ ಯಾವ್ದು? ವಾಟರ್, ಮಿನರಲ್, ಫುಡ್ ಮತ್ತೆ ಗ್ರೋತ್ ರೆಗ್ಯುಲೇಟರ್. ಇದಿಷ್ಟೆಲ್ಲ ಟ್ರಾನ್ಸ್ಪೋರ್ಟ್ ಆಗುತ್ತಲ್ವಾ? ಈ ಟ್ರಾನ್ಸ್ಪೋರ್ಟು ಯಾವ್ಯಾವ ಟೈಪ್ಸ್ ಅಲ್ಲಿ ಆಗುತ್ತೆ? ಓಕೆ, ನಾನು ಅವಾಗಲೇ ಹೇಳಿದೆ ಸೆಲ್ ಟು ಸೆಲ್ ಮೂವ್ಮೆಂಟ್ ಆಗಿದ್ರೆ ಏನಂತ ಕರಿತೀವಿ. ಓಕೆ, ಈಗ ಫುಡ್ ಲೀಫ್ ಅಲ್ಲಿ ಸಿಂಥಸೈಸ್ ಆಗುತ್ತೆ, ಅದು ರೂಟ್ಸ್ ವರ್ಗೂ ಬರಬೇಕು. ವಾಟರ್ ಅಬ್ಸಾರ್ಪ್ಷನ್ ರೂಟ್ಸ್ ಅಲ್ಲಿ ಆಗುತ್ತೆ, ಅದು ಲೀಫ್ ವರ್ಗೂ ಹೋಗ್ಬೇಕು. ಈ ತರದ್ದು ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಕೂಡ ಇರುತ್ತೆ, ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಕೂಡ ಇರುತ್ತೆ. ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ಗೆ ಏನಂತ ಕರಿತೀವಿ? ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಂತ ಏನ್ ಕರಿತೀವಿ. ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಯಾವ್ದೆಲ್ಲ ಮೆಕ್ಯಾನಿಸಮ್ ಇದೆ, ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಆಗುತ್ತೆ, ಹೇಗಾಗತ್ತೆ ಅಂತ ನೋಡೋಣ. ದೇರ್ ಆರ್ ಆಫ್ ಟೂ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್ಸ್ ಇನ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಅಲ್ಲಿ ಎರಡು ತರದ್ದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಾವು ನೋಡ್ತೀವಿ. ಫಸ್ಟ್ ಒನ್ ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ, ಸೆಕೆಂಡ್ ಒನ್ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್. ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ನ ನಾವು ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಕೂಡ ಕರಿತೀವಿ, ಅಥವಾ ಸೆಲ್ ಟು ಸೆಲ್ ಮೂವ್ಮೆಂಟ್ ಅಂತ ಕೂಡ ಕರಿತೀವಿ. ಇನ್ನು ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ನ ನಾವು ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ. ಎ ಬಲ್ಕ್ ಫ್ಲೋ ಆಫ್ ಅಥವಾ ಬಲ್ಕ್ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಥ್ರೂ ದ xylem ಅಂಡ್ phloem ಇಸ್ ಕಾಲ್ಡ್ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಥವಾ ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ. ಇದನ್ನ ನಾನು ನೆಕ್ಸ್ಟ್ ಈ ಚಾಪ್ಟರ್ಲಿ ಟ್ರಾನ್ಸ್ಲೊಕೇಶನ್ ಅಥವಾ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಮತ್ತೆ ಡೀಟೇಲ್ ಆಗಿ ಹೇಳ್ತೇನೆ. ಓಕೆ, ಈಗ ಪ್ಲಾಂಟ್ಸ್ ಅಲ್ಲಿ ಎಲ್ಲೆಲ್ಲಿಂದ ಆಗುತ್ತೆಪ್ಪ? ರೂಟೆಡ್ ಪ್ಲಾಂಟ್ಸ್ ಅಲ್ಲಿ ತಗೊಂಡ್ರೆ ಒಂದು ಪ್ಲಾಂಟ್ಸ್ ರೂಟ್ ಇಂದ ಲೀಫ್ ವರ್ಗೂ ಥ್ರೂ ದ xylem ಹೋಗುತ್ತೆ, ಯೂನಿಡೈರೆಕ್ಷನಲ್. ಅದೇ ಪ್ಲಾಂಟ್ ಇಂದ ಫ್ಲೋಯಮ್ ಅಲ್ಲಿ ಹೋದ್ರೆ ಲೀಫ್ ಅಲ್ಲಿ ಸಿಂಥಸೈಸ್ ಆಗುತ್ತೆ, ಅದು ರೂಟ್ ಬರುತ್ತೆ. ರೂಟಿಗೆ ಬಂದ್ಮೇಲೆ ಇನ್ನೊಂದು ಯಾವುದೋ ಹೆಂಗ್ ಲೀಫ್ ಬರುತ್ತೆ, ಫುಡ್ ಅಲ್ಲಿಗೆ ಸಪ್ಲೈಸ್ ಮಾಡಬೇಕು, ಫುಡ್ ರೂಟಿಂದ ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಅದು ಲ್ಯಾಟ್ರಲ್ ಸೈಡ್ಗೆ ಬರಬೇಕಾಗುತ್ತೆ, ಈ ಕಡೆ ಸೈಡ್ಗೆ, ಈ ಕಡೆ. ಹಾಗಂದ್ರೆ ಅಲ್ಲಿ ಎಷ್ಟೊಂದು ಡೈರೆಕ್ಷನ್ಸ್ ಇರುತ್ತೆ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್. ಹಾಗಾಗಿ ಓಕೆ, ಅಲ್ಲಿ ಪ್ಲಾಂಟ್ಸ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಫ್ ಮಾಲಿಕ್ಯೂಲ್ಸ್ ಹೇಗಿರುತ್ತೆ ಅಂದ್ರೆ ಟ್ರಾಫಿಕ್ ತರ ಇರುತ್ತೆ. ಎಷ್ಟೊಂದು ಟ್ರಾಫಿಕ್ ಆಗ್ತಾ ಇರುತ್ತೆ, ಮಿನರಲ್ಸ್ದು, ವಾಟರ್ಸ್ದು, ಮತ್ತೆ ಟ್ರಾನ್ಸ್ಲೊಕೇಶನ್ ಸಾಲ್ಯೂಟ್ಸ್ ಅಂತ ಅಂದ್ರೆ ಆರ್ಗ್ಯಾನಿಕ್ ಸಾಲ್ಯೂಟ್ಸ್ ಅಥವಾ ಫುಡ್ದು ಟ್ರಾಫಿಕ್ ಇರುತ್ತೆ ಪ್ಲಾಂಟ್ಸ್ ಅಲ್ಲಿ. ಹಾಗಾಗಿ ಇದನ್ನ ಯಾವ್ಯಾವ ತರ ಆಗುತ್ತೆ, ಶಾರ್ಟ್ ಡಿಸ್ಟೆನ್ಸ್ ಮೂವ್ಮೆಂಟ್ ಹೇಗೆ ಆಗುತ್ತೆ, ಲಾಂಗ್ ಡಿಸ್ಟೆನ್ಸ್ ಮೂವ್ಮೆಂಟ್ ಯಾವ್ಯಾವ ಸೆಲ್ಸ್ ಅಲ್ಲಿ ಆಗುತ್ತೆ ಅಂತ ನೋಡೋಣ. ದ ಫಸ್ಟ್ ಒನ್ ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್. ಆ ಶಾರ್ಟ್ ಡಿಸ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ನ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಥವಾ ಮೀನ್ಸ್ ಆಫ್ ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಥವಾ ಸೆಲ್ ಟು ಸೆಲ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಒನ್, 3 ಮಾರ್ಕ್ಸ್ಗೆ ಈ ಟಾಪಿಕ್ ಮೇಲೆ ಕೇಳ್ತಾರೆ. ಇದು ಶಾರ್ಟ್ ಡಿಸ್ಟೆನ್ಸ್ ಅಂತ ಅಂದ್ರೆ ಯಾವ್ದ್ರ ಆಗುತ್ತಪ್ಪ? ಸೆಲ್ ಟು ಸೆಲ್ ಮೂವ್ಮೆಂಟ್ ಬಿಟ್ವೀನ್ ದ ಸೆಲ್ ಆಗುವಂಥದ್ದು ಒಂದು ಇದನ್ನ ಏನಂತ ಕರಿತೀವಿ? ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಯಾವ್ಯಾವ ಬರುತ್ತೆ ಅಂತ ನೋಡೋಣ. ಓಕೆ, ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಫಾಲೋಯಿಂಗ್ ಮೆಥಡ್. ಎಷ್ಟು ಮೆಥಡ್ಸ್ ಇಂದ ಆಗುತ್ತೆ? 3 ಮೆಥಡ್ಸ್ ಇರುತ್ತೆ. ಒಂದು ಡಿಫ್ಯೂಷನ್, ಆಮೇಲೆ ಫೆಸಿಲಿಟೇಟೆಡ್ ಡಿಫ್ಯೂಷನ್, ಮತ್ತೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಅಥವಾ ಹೀಗಾದ್ರೂ ಮಾಡ್ಬೋದು ನಾವು, ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಮತ್ತೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂದ್ರೆ ವಿತೌಟ್ ಎನಿ ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ ಮಾಲಿಕ್ಯೂಲ್ಸ್ ಫ್ರಮ್ ದೇರ್ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋಯರ್ ಕಾನ್ಸಂಟ್ರೇಷನ್ಗೆ ಹೋದ್ರೆ, ಬೆಟ್ಟದ ಮೇಲಿಂದ ಬೆಟ್ಟದ ಕೆಳಗೆ ನೀರು ಹರ್ಕೊಂಡು ಹೋಗೋದನ್ನ ಪ್ಯಾಸಿವ್ ಅಂತ ಕರಿತೀವಿ, ಯಾಕಂದ್ರೆ ಅಲ್ಲಿ ಎನರ್ಜಿ ಬೇಕಾಗಿಲ್ಲ. ಅದೇ ಬೆಟ್ಟದ ಕೆಳಗಿಂದ ಬೆಟ್ಟದ ಮೇಲಕ್ಕೆ ನೀರು ತಗೊಂಡೋಗ್ಬೇಕಂದ್ರೆ ಅಲ್ಲಿ ಒಂದು ಮೋಟರ್ ಆಗ್ಬೇಕು, ಪಂಪ್ ಮಾಡ್ಬೇಕು ಅಲ್ವಾ, ಅದನ್ನ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಅಂದ್ರೆ ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಲ್ಲಿ 3 ಟೈಪ್ಸ್ ಇದೆ, ಅಥವಾ 2 ಟೈಪ್ಸ್ ಮೇನ್ ಆಗಿ ತಗೊಳ್ಳೋದಾದ್ರೆ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್
ಇನ್ನೊಂದು ಆಕ್ಟಿವ್ ಟ್ರಾನ್ಸ್ಪೋರ್ಟ್, ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಮತ್ತೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ. ಪ್ಯಾಸಿವ್ ಅಂತ ಅಂದ್ರೆ ಅಲಾಂಗ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಹೋಗುತ್ತೆ, ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋಯರ್ ಕಾನ್ಸಂಟ್ರೇಷನ್ ಹೋಗುತ್ತೆ, ಜಾಸ್ತಿ ಇರೋ ಕಡೆಯಿಂದ ಕಮ್ಮಿ ಇರೋ ಕಡೆಗೆ ಹೋಗೋದನ್ನ ವಿತೌಟ್ ಎನಿ ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ, ಅದು ಎನರ್ಜಿನ ಯುಟಿಲೈಸ್ ಮಾಡ್ಕೊಳ್ದೇನೆ ಮೂವ್ ಆದ್ರೆ ಅದನ್ನ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಲೋ ಕಾನ್ಸಂಟ್ರೇಷನ್ ಇಂದ ಹೈಯರ್ ಕಾನ್ಸಂಟ್ರೇಷನ್ಗೆ ಹೋಗ್ಬೇಕಂತ ಅಂದ್ರೆ ಅಲ್ಲಿ ಯಾವ್ದಾದ್ರು ಎನರ್ಜಿನ ಯುಟಿಲೈಸ್ ಮಾಡಲೇಬೇಕು, ಅದನ್ನ ನಾವೇನಂತ ಕರಿತೀವಿ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಓಕೆ, ಈ ಪಾರ್ಟ್ ಅಲ್ಲಿ ಡಿಫ್ಯೂಷನ್ ಬಗ್ಗೆ ಹೇಳ್ತೀನಿ ನಾನು. ಏನು ಡಿಫ್ಯೂಷನ್ ಅಂತ ಅಂದ್ರೆ ಓದಿರ್ತೀರಿ ನೀವೆಲ್ಲ ಹೈಸ್ಕೂಲಲ್ಲಿ ಆಗಲಿ ಡಿಫ್ಯೂಷನ್ ಅಂದ್ರೆ ಏನಂತ. ಏನು ಡಿಫ್ಯೂಷನ್ ಅಂದ್ರೆ ದ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ದೇರ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ಲೋಯರ್ ಕಾನ್ಸಂಟ್ರೇಷನ್ ಅಂಟಿಲ್ ದ ಈಕ್ವಿಲಿಬ್ರಿಯಮ್ ಅಟೈನ್ಸ್. ಈಕ್ವಿಲಿಬ್ರಿಯಂವರೆಗೂ ಫಾಸ್ಟ್ ಆಗಿ ರ್ಯಾಂಡಮ್ ಆಗಿ ಮಾಲಿಕ್ಯೂಲ್ಸ್ ಮೂವ್ ಆಗೋದನ್ನ ಅಂತ ಕರಿತೀವಿ ಡಿಫ್ಯೂಷನ್. ಏನಾದ್ರು ಡಿಫ್ಯೂಷನ್ ಒಂದು ಎಕ್ಸಾಂಪಲ್ ಹೇಳಿ ನೋಡೋಣ. ಓಕೆ, ಡಿಫ್ಯೂಷನ್ಗೆ ಏನ್ ಎಕ್ಸಾಂಪಲ್? ಓಕೆ, ನೀವು ದೇವ್ರ ಮನೇಲಿ ಊದ್ಬತ್ತಿ ಹಚ್ಚಿಟ್ಟಿರ್ತೀವಿ, ಅದು ಮನೆಗೆಲ್ಲ ಸ್ಮೆಲ್ ಬರುತ್ತೆ. ಅಥವಾ ಯಾರೋ ಒಬ್ಬ ನಿಮ್ಮ ಫ್ರೆಂಡ್ ಪರ್ಫ್ಯೂಮ್ ಹಾಕೊಂಡು ಬಂದ್ರೆ ಇಡೀ ಕ್ಲಾಸ್ ರೂಮ್ ಏನಾಗುತ್ತೆ, ಆ ಸ್ಮೆಲ್ಲು ಹಬ್ಬುತ್ತೆ. ಎಲ್ಲೋ ಒಂದ್ ಕಡೆ ಪಾನಿಪುರಿ ಮಾಡ್ತಾ ಇರೋದು ನಿಮ್ ಮೂಗ್ಗೆ, ನೀವೆಲ್ಲೋ ಬೇರೆ ಕಡೆ ಇರೋರ್ಗು ಸ್ಮೆಲ್ ಬರುತ್ತೆ ಅಲ್ವಾ, ಅಥವಾ ಬೋಂಡ ಮಾಡ್ತಿರೋದೆಲ್ಲ ಬರುತ್ತೆ ಅಲ್ವಾ, ಅದನ್ನ ನಾವೇನಂತ ಕರಿತೀವಿ ಡಿಫ್ಯೂಷನ್ ಅಂತ ಕರಿತೀವಿ. ಅಥವಾ ಬ್ಲೂ, ಒಂದ್ ಡ್ರಾಪ್ ಆಫ್ ಬ್ಲೂನ ನಾವು ಒಂದ್ ಬಕೆಟ್ ಆಫ್ ವಾಟರ್ ಹಾಕಿದ್ರೆ ಆ ಫುಲ್ ಒಂದ್ ಬಕೆಟ್ ಆಫ್ ವಾಟರ್ ಏನಾಗುತ್ತೆ, ಬ್ಲೂ ಕಲರ್ ಆಗುತ್ತೆ ಅಲ್ವಾ, ಅದನ್ನ ನಾವೇನಂತ ಕರಿತೀವಿ ಡಿಫ್ಯೂಷನ್ ಅಂತ ಕರಿತೀವಿ. Diffusion, the movement of molecules or ions of solid, liquid or gases from their higher concentration region to their lower concentration region by utilizing inward kinetic energy. Intrinsic energy is known as diffusion. Simple ಆಗಿ ಹೇಳ್ಬೇಕಂದ್ರೆ the movement of molecules, all type of molecules, solid, liquid, gases from their higher concentration to the lower concentration is known as diffusion. ಏನು ಡಿಫ್ಯೂಷನ್ ಅಂದ್ರೆ ಮಾಲಿಕ್ಯೂಲ್ಸ್ ಅವುಗಳು ಜಾಸ್ತಿ ಇರೋ ಕಡೆಯಿಂದ ಕಮ್ಮಿ ಇರೋ ಕಡೆಗೆ ಹೋಗುತ್ತೆ ಅಂತದನ್ನ ಎಂತ ಕರಿತೀವಪ್ಪ, ಡಿಫ್ಯೂಷನ್ ಅಂತ ಕರಿತೀವಿ. ಎಲ್ಲಿವರೆಗೂ ಹೋಗುತ್ತೆ, ಎಲ್ಲಿವರೆಗೂ ಜಾಸ್ತಿ ಕಮ್ಮಿ ಇರೋದು ಜಾಸ್ತಿ ಇರೋದು ಎರಡು ಈಕ್ವಲ್ ಆಗುತ್ತಲ್ಲ, ಈಕ್ವಿಬ್ರಿಯಂ ಬರುತ್ತಲ್ಲ, ಅಲ್ಲಿವರೆಗೂ ಮೂವ್ ಆಗ್ತವೆ ಮಾಲಿಕ್ಯೂಲ್ಸ್. ಏನೇನೆಲ್ಲ ಫ್ಯಾಕ್ಟರ್ಸ್ ಡಿಫ್ಯೂಷನ್ ಅಫೆಕ್ಟ್ ಮಾಡುತ್ತೆ? ಈಗ ನೀವು ಬಿಸಿ ಬಿಸಿ ಅವಾಗ ತಾನೇ ನಿಮ್ಗೆ ಇಷ್ಟ ಇರೋ ತಿಂಡಿ ಆಗಿದೆ ಅನ್ಕೊಳ್ಳಿ, ಯಾರ್ಯಾರಿಗೆ ಏನೇನು ಇಷ್ಟ ಆಗಿದೆಯೋ ಅದು ತಿಂಡಿ ನೆನ್ಪು ಮಾಡ್ಕೊಳ್ಳಿ. ಓಕೆಪ್ಪ, ಬೋಂಡನ ಅನ್ಕೊಳ್ಳಿ, ಬಿಸಿ ಬಿಸಿ ಇದ್ದಾಗ ಎಷ್ಟು ಸ್ಮೆಲ್ ಬರುತ್ತೆ ಅಲ್ವಾ, ಅದು ತಣ್ಣಗಾದಾಗ ಅಷ್ಟು ಸ್ಮೆಲ್ ಬರಲ್ಲ. ಅದು ಫ್ರಿಜ್ ಇಂದಾನೆ ಯಾವ್ದಾದ್ರು ಒಂದು ಫುಡ್ ತೆಗ್ದು ನೋಡಿ, ಅದ್ರ ಸ್ಮೆಲ್ ಅಷ್ಟಿರಲ್ಲ, ಆದ್ರೆ ಬಿಸಿ ಮಾಡಿ ಸ್ಮೆಲ್ ಬರುತ್ತೆ. ಅಂದ್ರೆ ಫಸ್ಟ್ ಫ್ಯಾಕ್ಟರ್ ಏನು ಅಫೆಕ್ಟ್ ಮಾಡುತ್ತೆ, ಟೆಂಪ್ರೇಚರ್. ಇನ್ನೊಂದು ತಗೊಳ್ಳೋಣ, ಮಾಲಿಕ್ಯೂಲ್ ಸೈಜ್. ಅವರು ಸಣ್ಣಗಿದ್ರೆ ಬೇಗ ಮೂವ್ ಆಗ್ಬೋದು, ದಪ್ಪ ಇದ್ರೆ ನಿಧಾನಕ್ಕೆ ಮೂವ್ ಆಗ್ಬೋದು ಅಲ್ವಾ. ದಪ್ಪ ಇರೋರು ನೋಡಿ ನಿಧಾನಕ್ಕೆ ಓಡ್ತಾರೆ, ಅದೇ ಸಣ್ಣಗಿರೋರು ಬೇಗ ಹೊರಡೋಗ್ತಾರೆ, ಅವ್ರ ಡಿಫ್ಯೂಷನ್ ರೇಟು ಜಾಸ್ತಿ ಇರುತ್ತೆ. ಈ ಥರದ್ದೆಲ್ಲ ಫ್ಯಾಕ್ಟರ್ಸು ಅವ್ರು ಯಾರನ್ನ ಅಫೆಕ್ಟ್ ಮಾಡುತ್ತೆ, ಡಿಫ್ಯೂಷನ್ ಅಫೆಕ್ಟ್ ಮಾಡುತ್ತೆ. ಈಗ ಜಾಸ್ತಿ ಕಾನ್ಸಂಟ್ರೇಷನ್ ಇದ್ದಷ್ಟು ಡಿಫ್ಯೂಷನ್ ರೇಟ್ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತಾ ಹೋಗುತ್ತೆ. ಓಕೆ, ಏನೇನು ಒಂದು ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಜಾಸ್ತಿ ಇರಬೇಕು, ಜಾಸ್ತಿ ಇದ್ದಷ್ಟು ಡಿಫ್ಯೂಷನ್ ರೇಟ್ ಜಾಸ್ತಿ ಇರುತ್ತೆ. ಪಾರ್ಟಿಕಲ್ಸ್ ಸಣ್ಣಗಿದ್ರೆ ಡಿಫ್ಯೂಷನ್ ರೇಟು ಜಾಸ್ತಿ ಆಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಇದ್ದಷ್ಟು ಡಿಫ್ಯೂಷನ್ ರೇಟ್ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಹಾಗಾಗಿ ನೋಡೋಣ ಯಾವ್ಯಾವ್ದೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಡಿಫ್ಯೂಷನ್ ಅಂತ. Rate of diffusion is affected by the following factors, like first one, the size of diffusing particle, where the smaller in the size molecule, higher will be the rate of diffusion. ಯಾರು ಸಣ್ಣಗಿರ್ತಾರೋ ಅವ್ರದ್ದು ರೇಟ್ ಆಫ್ ಡಿಫ್ಯೂಷನ್ ಏನಾಗಿರುತ್ತೆ, ಫಾಸ್ಟ್ ಆಗಿರುತ್ತೆ. Next one, temperature and diffusing particles, where higher is the temperature and diffusing particle, higher will be the rate of diffusion. ಟೆಂಪ್ರೇಚರ್ ಜಾಸ್ತಿ ಇದ್ದಷ್ಟು ಡಿಫ್ಯೂಸಿಂಗ್ ಪಾರ್ಟಿಕಲ್ ರೇಟ್ ಕೂಡ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಬಿಸಿ ಇರುವಂಥದ್ದು ಸ್ಮೆಲ್ ಚೆನ್ನಾಗಿ ಬೇಗ ಬರುತ್ತೆ, ಅದು ತಣ್ಣಗಿರೋ ಫುಡ್ಡು ಬರಲ್ಲ. ಯಾಕಂತ ಅಂದರೆ ಟೆಂಪ್ರೇಚರ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಡಿಫ್ಯೂಷನ್ ರೇಟ್. ನೆಕ್ಸ್ಟ್ ಬಂದು ಪ್ರೆಷರ್ and diffusing particles, where higher is the pressure and diffusing particle, higher will be the rate of diffusion. ಪ್ರೆಷರ್ ಕುಕ್ಕರ್ ಗೊತ್ತಿದೆ ಅಲ್ವಾ, ತುಂಬ ಪ್ರೆಷರ್ ಜಾಸ್ತಿ ಆದರೆ ಅದರಲ್ಲಿರೋ ಏನಾಗುತ್ತೆ, ಗ್ಯಾಸ್ ಎಲ್ಲ ಹೊರಗೆ ಬರುತ್ತೆ, ಎಕ್ಸಿಸ್ಟ್ ಮಾಡುತ್ತೆ. ಅದೇ ತಣ್ಣಗಾದಾಗ ಫುಲ್ ಪ್ರೆಷರ್ ಎಲ್ಲ ಹೋದಾಗ ಹಾಗಾಗುತ್ತಾ, ಇಲ್ಲ. ಅಕಸ್ಮಾತ್ ಪ್ರೆಷರ್ ಕುಕ್ಕರ್ನ ಫುಲ್ ಅದು ಪ್ರೆಷರ್ ಹೋಗದೆ ತೆಗೆದ್ರೆ ಅನ್ನ ಏನಾಗುತ್ತೆ, ಫುಲ್ ಮನೆ ಎಲ್ಲ ಸಿಡಿಯುತ್ತೆ ಅಲ್ವಾ, ಅಷ್ಟು
ಪ್ರೆಷರ್ ಜಾಸ್ತಿ ಇದ್ದದ್ದು ಡಿಫ್ಯೂಷನ್ ಪಾರ್ಟಿಕಲ್ಸ್ ರೇಟ್ ಕೂಡ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಅದೇ ಪ್ರೆಷರ್ ಕಮ್ಮಿ ಇದ್ರೆ ಕಮ್ಮಿ ಇರುತ್ತೆ. ಅದಕ್ಕಿಂತ ಹೆಚ್ಚಿಗೆ ಈಗ ಸಿಂಟ್ಯಾಕ್ಸ್ ಅಲ್ಲಿ ನೀರು ತುಂಬಾ ಇದೆ, ಅವಾಗ ನಿಮ್ ಟ್ಯಾಪ್ ಅಲ್ಲಿ ನೀರು ಜಾಸ್ತಿ ಬರುತ್ತೆ, ಯಾಕಂದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ. ಅದೇ ಅದು ಸಿಂಟೆಕ್ಸ್ ಅಲ್ಲಿ ನೀರು ಕಮ್ಮಿ ಆಗ್ತಾ ಆಗ್ತಾ ನಿಮ್ ಟ್ಯಾಪ್ ಅಲ್ಲಿ ಬರೋ ನೀರು ಕೂಡ ಏನಾಗುತ್ತೆ, ಕಮ್ಮಿ ಆಗುತ್ತೆ, ಯಾಕಂದ್ರೆ ಪ್ರೆಷರ್ ಕೂಡ ಏನಾಗಿರುತ್ತೆ, ಕಮ್ಮಿ ಆಗಿರುತ್ತೆ. ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಆಫ್ ಡಿಫ್ಯೂಷನ್ ಪಾರ್ಟಿಕಲ್ಸ್ ಜಾಸ್ತಿ ಪಾರ್ಟಿಕಲ್ಸ್ ಇದ್ದಾಗ, ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಡಿಫ್ಯೂಷನ್ ರೇಟ್ ಕೂಡ ಏನಾಗುತ್ತೆ, ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಒಂದು ಪರ್ಮಿಯಬಿಲಿಟಿ ನೇಚರ್ ಆಫ್ ದ ಮೆಂಬ್ರೇನ್ ಫಾರ್ ಡಿಫ್ಯೂಸಿಂಗ್ ಪಾರ್ಟಿಕಲ್. ಏನು ಪರ್ಮಿಯಬಿಲಿಟಿ ಆಫ್ ನೇಚರ್ ಆಫ್ ಮೆಂಬ್ರೇನ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಅದು ಆಸ್ಮೋಸಿಸ್ ಬರೋಕ್ಕಿಂತ ಮುಂಚೆ. ಸೆಲ್ ವಾಲ್ದು ಅಥವಾ ಸೆಲ್ ಮೆಂಬ್ರೇನ್ದು ಒಂದು ನೇಚರು, ವೆದರ್ ಇಟ್ ಅಲೋಸ್ ದ ಮಾಲಿಕ್ಯೂಲ್ಸ್ ಆರ್ ಸ್ಟಾಪ್ ದ ಮಾಲಿಕ್ಯೂಲ್, ಅದ್ರ ಮೂಲಕ ಪಾಸ್ ಆಗೋಕೆ ಹೆಲ್ಪ್ ಮಾಡುತ್ತೆ ಮೆಂಬ್ರೇನು. ಇದೊಂದು ಮೆಂಬ್ರೇನ್ ಅಂತ ಅಂದ್ರೆ ಇದೊಂದು ಮೆಂಬ್ರೇನ್ ಅಂತ ಅಂದ್ರೆ ಈ ಮೆಂಬ್ರೇನು ಕೆಲವೊಂದು ಮಾಲಿಕ್ಯೂಲ್ಸ್ ನ ತನ್ನ ಮೂಲಕ ಬಿಡುತ್ತಾ ಅಥವಾ ಬಿಡಲ್ವಾ, ಒಂದು ನೇಚರ್ನ ನಾವು ಪರ್ಮಿಯಬಿಲಿಟಿ ಅಂತ ಕರಿತೀವಿ. ಅಕಸ್ಮಾತ್ ದಿಸ್ ಮೆಂಬ್ರೇನ್ ವಿಚ್ ಅಲೋಸ್ ದ ಮಾಲಿಕ್ಯೂಲ್ಸ್ ಅಂತ ಅಂದ್ರೆ ಅವಾಗ ಡಿಫ್ಯೂಷನ್ ರೇಟ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅಕಸ್ಮಾತ್ ಅವ್ರು ಹಲೋ ಮಾಡಲ್ಲ ಅಂದ್ರೆ ಡಿಫ್ಯೂಷನ್ ರೇಟ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. Okay, these are some factors which affect the rate of diffusion. Next one is solubility nature of the diffusing particle in the lipid layer of the cell membrane. ಪ್ಲಾಸ್ಮಾ ಮೆಂಬ್ರೇನ್ ಅಂತ ಇರುತ್ತೆ ಸೆಲ್ಗಳಲ್ಲಿ, ಒಂದು ಸೆಲ್ ವಾಲ್ ಔಟರ್ ಮೋಸ್ಟ್, ಅದಾದ್ಮೇಲೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಇರುತ್ತೆ. ದಿಸ್ ಪ್ಲಾಸ್ಮಾ ಮೆಂಬ್ರೇನ್ ಮೇಡ್ ಅಪ್ ಆಫ್ 2 ಬೈಲೇಯರ್ ಆಫ್ ಲಿಪಿಡ್ಸ್, 2 ಬೈಲೇಯರ್ಸ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಮತ್ತೆ ಅಲ್ಲಲ್ಲಿ ಏನಿರುತ್ತೆ, ಪ್ರೋಟೀನ್ ಮಾಲಿಕ್ಯೂಲ್ಸ್ ಕೂಡ ಇರುತ್ತೆ. ಈ ತರ ಅದು ಪ್ಲಾಸ್ಮಾ ಮೆಂಬ್ರೇನ್, ನಿಮ್ಗೆ ಸೆಲ್ ಸ್ಟ್ರಕ್ಚರ್ ಬಂದಾಗ ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್ ಹೇಳ್ಕೊಡ್ತಾರೆ. ಇಟ್ ಈಸ್ ಮೇಡ್ ಅಪ್ ಆಫ್ ಬೈಲೇಯರ್ ಆಫ್ ಲಿಪಿಡ್ಸ್, ಅಲ್ಲಲ್ಲಿ ಇಂಟಿಗ್ರೇಟೆಡ್ ಪ್ರೋಟೀನ್ಸ್ ಕೂಡ ಇರುತ್ತೆ ಹಿಂಗ್ ಮಧ್ಯ. ಓಕೆ, ಯಾವ ಸಬ್ಸ್ಟೆನ್ಸ್ ಈ ಲಿಪಿಡ್ ಅಲ್ಲಿ ಸಾಲ್ಯುಬಲ್ ಆಗುತ್ತೋ ದೇ ಮೂವ್ ಫಾಸ್ಟರ್. ಹೈಡ್ರೋಫೋಬಿಕ್ ಎಲ್ಲ ಬೇಗ ಮೂವ್ ಆಗುತ್ತೆ. ಅದೇ ಹೈಡ್ರೋಫಿಲಿಕ್ ಅಂದ್ರೆ ವಾಟರ್ ಜೊತೆ ಸಾಲ್ಯುಬಲ್ ಆಗೋವು ಈ ಲಿಪಿಡ್ ಲೇಯರ್ ಇಂದ ಪಾಸ್ ಆಗಕ್ಕಾಗಲ್ಲ. ಅವುಗಳ ರೇಟ್ ಆಫ್ ಮೂವ್ಮೆಂಟ್ ಏನಾಗುತ್ತೆ, ಸ್ಲೋ ಆಗುತ್ತೆ ಕಂಪೇರ್ಡ್ ಟು ದ ಲಿಪಿಡ್ ಸಾಲ್ಯುಬಲ್ ಮಾಲಿಕ್ಯೂಲ್ಸ್. ಓಕೆ, ದೀಸ್ ಆರ್ ದ ಸಮ್ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ಆನ್ ದ ರೇಟ್ ಆಫ್ ಡಿಫ್ಯೂಷನ್. ಪಾರ್ಟಿಕಲ್ ಸೈಜ್ ಕಮ್ಮಿ ಇದ್ರೆ ದ ಡಿಫ್ಯೂಷನ್ ರೇಟ್ ಏನ್ ಫಾಸ್ಟರ್ ಆಗಿರುತ್ತೆ. ಟೆಂಪರೇಚರ್ ಜಾಸ್ತಿ ಇದ್ದ ಕೂಡ ಡಿಫ್ಯೂಷನ್ ರೇಟು ಜಾಸ್ತಿ ಇರುತ್ತೆ. ಪ್ರೆಷರ್ ಜಾಸ್ತಿ ಇದ್ದಾಗ ಕೂಡ ಡಿಫ್ಯೂಷನ್ ರೇಟು ಜಾಸ್ತಿ ಇರುತ್ತೆ. ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಜಾಸ್ತಿ ಇದ್ದಾಗ ಡಿಫ್ಯೂಷನ್ ರೇಟ್ ಕೂಡ ಜಾಸ್ತಿ ಇರುತ್ತೆ. permeability of the membrane also decide the diffusion rate. Okay, the permeable ಅಂದ್ರೆ permeable membrane ಇದ್ರೆ ಅದೇನ್ ಮಾಡುತ್ತೆ, ಇಟ್ ಅಲೋಸ್ ದ ಸಬ್ಸ್ಟೆನ್ಸ್ ಟು ಪಾಸ್, ಆವಾಗ ಡಿಫ್ಯೂಷನ್ ರೇಟ್ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಇಂಪರ್ಮಿಯಬಲ್ ಮೆಂಬ್ರೇನ್ ಇದ್ರೆ ಅವಾಗ ಡಿಫ್ಯೂಷನ್ ಆಗಲ್ಲ. ಏನು ಇಂಪರ್ಮಿಯಬಲ್ ಮೆಂಬ್ರೇನ್ ಅಂತ ನಿಮ್ಗೆ ಪರ್ಮಿಯಬಿಲಿಟಿ ಆಫ್ ಮೆಂಬ್ರೇನ್ ಅಲ್ಲಿ ಹೇಳ್ತೀನಿ. ಸಾಲಿಬಿಲಿಟಿ ನೇಚರ್ ಕೂಡ ಲಿಪಿಡ್ ಲೇಯರ್ ಅಲ್ಲಿ ಸಾಲ್ಯುಬಲ್ ಆಗುವಂತವುಗಳದ್ದು ಡಿಫ್ಯೂಷನ್ ರೇಟ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ವಾಟರ್ ಸಾಲ್ವಿಂಗ್ ಕಾಂಪೋನೆಂಟ್ಸ್. These are the factors affecting the diffusion rate. Next, very important one, what are the importance of diffusion? ಏನೇನು ಪ್ಲಾಂಟ್ಸ್ಗೆ ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಡಿಫ್ಯೂಷನ್ ಇಸ್ ದ ಓನ್ಲಿ ಒನ್ ವಿಚ್ ಇನ್ವಾಲ್ವ್ಡ್ ಇನ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಎಕ್ಸ್ಚೇಂಜ್ ಆಗೋದು ಯಾವ್ದ್ರ ಮೂಲಕ ಮಾತ್ರ, ಡಿಫ್ಯೂಷನ್ ಮೂಲಕ ಮಾತ್ರ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ಲಾಂಟ್ಸ್. ಡಿಫ್ಯೂಷನ್ ಯಾಕೆ ಇಂಪಾರ್ಟೆಂಟ್ ಅಪ್ಪ, ಇದೊಂದು ಸ್ಲೋ ಪ್ರೊಸೆಸ್ ಆದ್ರೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಥವಾ gaseous movements in the plant body is takes place through the diffusion only. The first one ನೋಡೋಣ important. It is involving during the diffusion of ions within the cell, between the cell in the plants. ಪ್ಲಾಂಟ್ಸ್ ಅಲ್ಲಿ ಅಯಾನ್ಸ್, ಈಗ ಯಾವುದೋ ಮಿನರಲ್ಸ್ ಅನ್ಕೊಳ್ಳಿ, ನೈಟ್ರೋಜನ್ ಅಥವಾ ಹೈಡ್ರೋಜನ್ ಅಂತಾನೆ ಅನ್ಕೊಳ್ಳಿ. ಓಕೆ, ಈ ಅಯಾನ್ಸು OH ಮೈನಸ್ ಅಲ್ಲಿ ಅಥವಾ H+ ಅಯಾನ್ಸ್ ಅಲ್ಲಿ ಒಂದ್ ಸೆಲ್ಲಿಂದ ಇನ್ನೊಂದ್ ಸೆಲ್ಗೆ ಹೇಗೆ ಮೂವ್ ಆಗುತ್ತೆ ಅಲಾಂಗ್ ದ ಕಾನ್ಸಂಟ್ರೇಷನ್. ಈ ಸೆಲ್ ಅಲ್ಲಿ, ಈ ಒಂದು ಸೆಲ್ ಅಲ್ಲಿ H+ ಅಯಾನ್ ಸಂಖ್ಯೆ ಜಾಸ್ತಿ ಇದೆ ಅಂತ ಅಂದ್ರೆ ಇಟ್ ಕ್ರಿಯೇಟ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಏನ ಕ್ರಿಯೇಟ್ ಮಾಡುತ್ತೆ, ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ನ. ಈ ಪಕ್ಕ ಸೆಲ್ ಅಲ್ಲಿ H+ ಅಯಾನ್ಸ್ ಇರಲ್ಲ. ಅವಾಗ ಏನ್ ಮಾಡುತ್ತೆ, ದ H+ ಅಯಾನ್ಸ್ ಮೂವ್ ಫ್ರಮ್ ದಿಸ್ ಸೆಲ್ ಟು ದಿಸ್ ಸೆಲ್. ಓಕೆ, ಇದೊಂದು. ನೆಕ್ಸ್ಟ್ ಒನ್,
It is involved during the transpiration in plants where it is nothing but diffusion of water vapors. Transpiration ಆಗುತ್ತೆ ಲೀಫ್ ಅಲ್ಲಿ ಎವಾಪ್ರೇಟ್ ಆಗುತ್ತೆ ವಾಟರ್ ಅಲ್ವಾ, ಇಲ್ಲಿ ಮೂಲಕ ಇಲ್ಲಿ ವಾಟರ್ ಬರುತ್ತೆ ಸ್ಟೊಮ್ಯಾಟಾಗೆ, ಇಲ್ಲಿಂದ ಅದು ಎವಾಪ್ರೇಟ್ ಆಗುತ್ತೆ. ದ ಎವಾಪ್ರೇಷನ್ ಮೆಕ್ಯಾನಿಸಮ್ ಆಲ್ಸೋ ಯಾವ್ದ್ರಿಂದ ಆಗುತ್ತೆ, ಡಿಫ್ಯೂಷನ್ ಮೂಲಕ ಆಗುತ್ತೆ. ನೆಕ್ಸ್ಟ್ ಒನ್, ಇಟ್ ಈಸ್ ಆಲ್ಸೋ ಇನ್ವಾಲ್ವಿಂಗ್ ಡ್ಯೂರಿಂಗ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ನಾನು ಹಾಗೆ ಹೇಳಿದಾಗೆ ದ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಪ್ಲಾಂಟ್ಸ್ಗೆ ಇಟ್ ಇನ್ವಾಲ್ವ್ ಇನ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಡಿಫ್ಯೂಷನ್ ಮೂಲಕ ಮಾತ್ರ ಪ್ಲಾಂಟ್ಸ್ ಅಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್ ಅಟ್ ದ ಟೈಮ್ ಆಫ್ ಫೋಟೋಸಿಂಥಸಿಸ್ ಮತ್ತೆ ರೆಸ್ಪಿರೇಷನ್ ಟೈಮಲ್ಲಿ. ಓಕೆ, ದೀಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಡಿಫ್ಯೂಷನ್ ಟು ದ ಪ್ಲಾಂಟ್ಸ್. ಸಮ್ಮರಿ, ಈ ಚಾಪ್ಟರ್ ನಾವು ಪ್ಲಾಂಟ್ ಫಿಸಿಯಾಲಜಿ ಇಂಟ್ರೊಡಕ್ಷನ್ ನೋಡಿದ್ವಿ, ಪ್ಲಾಂಟ್ ಇಂಪಾರ್ಟೆನ್ಸ್ ನೋಡಿದ್ವಿ. ಅದರಲ್ಲಿ ಪ್ಲಾಂಟ್ ಫಿಸಿಯಾಲಜಿ ಫಸ್ಟ್ ಚಾಪ್ಟರ್ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಅಲ್ಲಿ ದ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಬಗ್ಗೆ ತಿಳ್ಕೊಂಡ್ವಿ, ಅದರಲ್ಲಿ ಡಿಫ್ಯೂಷನ್. Okay, this completes this part of video. It consists of the brief introduction, the transport of plants, ಮತ್ತೆ ಒಂದು means of transport, that is diffusion. ಏನು ಡಿಫ್ಯೂಷನ್ ಅಂತ ಅಂದ್ರೆ ಏನು, ಡಿಫ್ಯೂಷನ್ ಫ್ಯಾಕ್ಟರ್ಸ್ ಯಾವ್ಯಾವ ಅಫೆಕ್ಟ್ ಮಾಡುತ್ತೆ, ಮತ್ತೆ ನೆಕ್ಸ್ಟ್ ಒನ್ ಡಿಫ್ಯೂಷನ್ ಇಂಪಾರ್ಟೆನ್ಸ್ ಏನು ಅಂತ. ಈಗ ಇಲ್ಲೊಂದು ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಈಗ ಇದಿಷ್ಟು ಆಕ್ಸಿಜನ್ ಮಾಲಿಕ್ಯೂಲ್ಸ್ ಅನ್ಕೊಳ್ಳಿ. ಆಕ್ಸಿಜನ್ ಮಾಲಿಕ್ಯೂಲ್ಸು ಒಂದು 40 ಮಾಲಿಕ್ಯೂಲ್ಸ್ ಇದೆ ಅನ್ಕೊಳ್ಳಿ. 40 ಮಾಲಿಕ್ಯೂಲ್ಸ್ ಇದೆ ಇಲ್ಲಿ. ಈ ಕಡೆ ಒಂದು 20 ಮಾಲಿಕ್ಯೂಲ್ಸ್ ಇದೆ. ಈ 20 ಮಾಲಿಕ್ಯೂಲ್ಸ್ ಇವ್ರು ಮೂವ್ ಆಗ್ತಾ ಇರ್ತಾರೆ. ಮೂವ್ ಆಗ್ಬೇಕಾದ್ರೆ ಈ ಡಿಫ್ಯೂಸಿಂಗ್ ಪಾರ್ಟಿಕಲ್ಸ್ ಅಲ್ಲಿ ಕೂಡ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. The pressure which is generated by the diffusing particle is called diffusion pressure, dp ಅಂತ ಕರಿತೀವಿ. What is dp? The diffusion pressure. What is diffusion pressure? The pressure exerted by the diffusing particle. ಡಿಫ್ಯೂಸ್ ಆಗ್ತಿರ್ತಾವಲ್ವಾ ಪಾರ್ಟಿಕಲ್ಸು, ಅವುಗಳ ಮಧ್ಯೆ ಉಂಟಾಗುವಂಥ ಒಂದು ಪ್ರೆಷರ್ಗೆ ನಾವೇನಂತ ಕರಿತೀವಿ, ಡಿಫ್ಯೂಷನ್ ಪ್ರೆಷರ್ ಅಥವಾ ಡಿ ಪಿ ಅಂತ ಕರಿತೀವಿ.